ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಟೇಸ್ಟಿಯಾಗಿ ಸ್ವೀಟ್ ಪೊಟೆಟೊ ಸ್ನ್ಯಾಕ್ಸ್ ಹೇಗೆ ಮಾಡೋದು ಎಂದು ನೋಡೋಣ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆಗ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ. ಮೊದಲಿಗೆ ನಾನು ಇಲ್ಲಿ 3-4 ಗಂಟೆ ನೆನೆಸಿ ಇಟ್ಟ ಅಕ್ಕಿಯನ್ನು ತೆಗೆದಿದ್ದೇನೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ 1.5 ಕಪ್ಪಷ್ಟು ಅಕ್ಕಿಯನ್ನು ತೆಗೆದಿದ್ದೇನೆ. ಈಗ ನೆಕ್ಸ್ಟ್ ಇದಕ್ಕೆ ನಮಗೆ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕಬೇಕು. ಈಗ ಇದಕ್ಕೆ ಏಲಕ್ಕಿಯ ಪುಡಿ ಅಥವಾ ಏಲಕ್ಕಿಯನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ ಇದಕ್ಕೆ 1 ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಂತರ ಈಗ ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅರ್ಧ ಪೀಸಷ್ಟು ಈರುಳ್ಳಿಯನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು. ನೀರನ್ನು ಆ್ಯಡ್ ಮಾಡಿದ ನಂತರ ಇದಕ್ಕೆ ಕುಕ್ ಮಾಡಿದ ರೈಸನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಬೇಕು. ನೋಡಿ, ಹೀಗೆ ಚೆನ್ನಾಗಿ ಇದನ್ನು ರುಬ್ಬೋಣ. ರುಬ್ಬಿದ ನಂತರ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದರೆ ಸಾಕು. ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ ನಂತರ 1 ಕಪ್ಪಷ್ಟು ಮೈದಾವನ್ನು ಆ್ಯಡ್ ಮಾಡೋಣ. ಮೈದಾ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಟೈಮ್ ನಿಮಗೆ ಸ್ವೀಟ್ ಪೊಟೆಟೊ ಅಥವಾ ಸಿಹಿ ಗೆಣಸು ಸಿಗುವಾಗ ನೀವು ಡೆಫಿನೆಟ್ಲಿ ಆಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮಗೆ ತುಂಬ ಇಷ್ಟವಾಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರು ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು 3-4 ಗಂಟೆ ರೆಸ್ಟಿಗೆ ಇಡಬೇಕು. ಹಾಗೆಯೇ ನಮ್ಮ ಈ ಸಿಹಿ ತಿಂಡಿ ಚೆನ್ನಾಗಿದು ಉಬ್ಬಿ ಚೆನ್ನಾಗಿದು ಬರುತ್ತೆ. ಆಗ ಚೆನ್ನಾಗಿರುತ್ತೆ. ನೀವು ನೋಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಹಿ ಪೊಟೆಟೊ ಸಿಗುವಾಗ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬ ಇಷ್ಟವಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ ದೊಡ್ಡ ಸಿಹಿ ಗೆಣಸನ್ನು ತೆಗೆದಿದ್ದೇನೆ. 2 ಗೆಣಸನ್ನು ತೆಗೆದಿದ್ದೇನೆ. ಈಗ ಇದನ್ನು ರೌಂಡಾಗಿ ಸರ್ಕಲ್ ಶೇಪ್ನಲ್ಲಿ ಕಟ್ ಮಾಡಬೇಕು. ತೆಳುವಾಗಿ ಕಟ್ ಮಾಡಬೇಕು. ತುಂಬ ದಪ್ಪವಾಗಿ ಕಟ್ ಮಾಡಬಾರ್ದು. ತೆಳುವಾಗಿ ಕಟ್ ಮಾಡೋಣ. ನೋಡಿ, ಹೀಗೆ ತೆಳುವಾಗಿ ಕಟ್ ಮಾಡೋಣ. ಈಗ ಇದನ್ನು ನಾವು ಬ್ಲೆಂಡ್ ಮಾಡಿ ಇಟ್ಟ 3-4 ಗಂಟೆ ರೆಸ್ಟಿಗೆ ಇಟ್ಟ ಮಿಕ್ಸ್ಚರ್ ಉಂಟಲ್ಲ, ಇದಕ್ಕೆ ನಮಗೆ ನಾವು ಕಟ್ ಮಾಡಿ ಇಟ್ಟ ಇದನ್ನು ಹಾಕೋಣ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಇದಕ್ಕೆ ಡಿಪ್ ಮಾಡಿ ನಂತರ ಇದನ್ನು ಬಿಸಿ ಬಿಸಿಯಾದ ಆಯಿಲ್ಗೆ ಹಾಕಬೇಕು. ಈಗ ಇದು ಗೋಲ್ಡನ್ ಕಲರ್ ಆಗುತ್ತೆ ಅಲ್ಲ, ಹಾಗೆ ಇದು ಚೆನ್ನಾಗಿ ಬೆಂದ ನಂತರ ಇದನ್ನು ನಮಗೆ ಆಯಿಲ್ನಿಂದ ತೆಗಿಬೇಕು. ಹೀಗೆ ಇದು ಗೋಲ್ಡನ್ ಕಲರ್ ಆಗುವವರೆಗೆ ಚೆನ್ನಾಗಿ ಇದನ್ನು ನಮಗೆ ಫ್ರೈ ಮಾಡಿ ತೆಗೆಯೋಣ. ಈಗ ನೋಡಿ, ಇದು ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಹೀಗೆ ಎಲ್ಲವನ್ನು ನಮಗೆ ಹೀಗೆ ಫ್ರೈ ಮಾಡಿ ತೆಗೆಯೋಣ. ಈಗ ನೋಡಿ, ನಮ್ಮ ತುಂಬ ಟೇಸ್ಟಿಯಾಗಿರುವ ಸ್ವೀಟ್ ಪೊಟೆಟೊ ಸ್ನ್ಯಾಕ್ ರೆಡಿಯಾಗಿದೆ. ಎಲ್ಲರೊಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.